ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ ವ್ಲಾಗ್ನ ಈಗ ಶುರು ಮಾಡ್ತಾ ಇದ್ದೀನಿ. ಸೊ ನೆನ್ನೆ ನೈಟ್ ಬಂದುಬಿಟ್ಟು ವಾಲ್ನಟ್ನ ನೆನೆಸಿ ಇಟ್ಟಿದ್ದೆ ಒಂದು ಬಾಕ್ಸಲ್ಲಿ. ಸೊ ಈಗ ನೀರೆಲ್ಲ ಬಸ್ತು ತೊಳೆದಿಡೋಣ ಅಂತ ಹೇಳ್ಬಿಟ್ಟು ಓಪನ್ ಮಾಡ್ತಾ ಇದ್ದೀನಿ. ಸೊ ಇದು ನೆನೆಸಿದಾಗ ನೀರು ಸ್ವಲ್ಪ ಕಲರ್ ಚೇಂಜ್ ಆಗ್ತವೆ. ಹಂಗಾಗಿ ನೀರೆಲ್ಲ ಚೆಲ್ಬಿಟ್ಟು ಒಂದೆರಡು ಸರಿ ವಾಶ್ ಮಾಡಿ ಹಂಗೆ ಇಡೋಣ ಅಂತ ಹೇಳ್ಬಿಟ್ಟು ನೀರೆಲ್ಲ ಬಸಿತಾ ಇದ್ದೀನಿ. ಗೋಡಂಬಿನೂ ಸಹ ಇದೇ ಥರನೇ ನೆನೆಸಿದಾಗ ನೀರು ಚೇಂಜ್ ಆಗುತ್ತೆ. ನಾನು ಗೋಡಂಬಿ ಮಿಕ್ಸ್ ಮಾಡಿರಲಿಲ್ಲ, ಬರೀ ವಾಲ್ನಟ್ ಮಾತ್ರ ನೆನೆಸಿ ಇಟ್ಟಿದ್ದೆ. ಸೊ ನೀರನ್ನೆಲ್ಲ ಬಸಿದ್ಬಿಟ್ಟು ಒಂದೆರಡು ಸಲ ತೊಳೆದ್ಬಿಟ್ಟು ಹಾಗೇ ಬಾಕ್ಸಲ್ಲೇ ಹಾಕ್ಬಿಟ್ಟು ಮುಚ್ಚಿಡ್ತಾ ಇದ್ದೀನಿ, ಆಮೇಲೆ ತಿನ್ನೋಣ ಅಂತ ಹೇಳ್ಬಿಟ್ಟು. ಸೊ ಈ ವ್ಲಾಗ್ ಒಂದು ಸ್ವಲ್ಪ ಅದು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಲಿ. ಮತ್ತು ಈಗ ಕಸ ಎಲ್ಲ ಗುಡಿಸ್ಬಿಟ್ಟು ಹಾಗೆಯೇ ಆಚೆ ಕೂಡ ಎಲ್ಲ ಗುಡಿಸಿ ಹಾಗೆ ನೀರು ಹಾಕಿ ಗುಡಿಸ್ಬಿಟ್ಟು ಹಾಗೆ ಹೊಸ್ಲ ಹತ್ರ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಈಗ ಒಂದು 20 ಮಿನಿಟ್ಸು ಎಕ್ಸಸೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅಷ್ಟೊಂದು ಹೆವಿ ಎಕ್ಸಸೈಸ್ ಎಲ್ಲ ಮಾಡಲ್ಲ, ಲೈಟಾಗಿರೋ ಅಂಥ ಎಕ್ಸಸೈಸೇ ಒಂದು 20 ಮಿನಿಟ್ಸು ಮಾಡ್ತೀನಿ ಅಷ್ಟೇ. ಹಾಗೆಯೇ ಬೆಳಗ್ಗೆ ಎದ್ದು ಎಕ್ಸಸೈಸ್ ಮಾಡೋದ್ರಿಂದ ಸೋಂಬೇರಿತನ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ನಮ್ಮ ಹೆಲ್ತಿಗೆ ಕೂಡ ಒಳ್ಳೆಯದಲ್ವ. ಸೊ ಹಂಗಾಗಿ ಸೊ ಈಗ ನಮ್ಮದು ಸೂರ್ಯನ ಬಾಗಿಲಾಗಿರೋದ್ರಿಂದ ಬಾಗಿಲು ಕ್ಲೋಸ್ ಮಾಡಿದರೂ ಸಮೇತ, ವಿಂಡೋ ಕ್ಲೋಸ್ ಮಾಡಿದರೂ ಸಮೇತ ಬಿಸಿಲು ಒಳಗಡೆ ಬೀಳ್ತಾ ಇರುತ್ತೆ. ಸೊ ಹಂಗಾಗಿ ನಾನು ನಿಂತ್ಕೊಂಡಿರೋ ಹತ್ರ ಹಾಗೆ ಕಾಣಿಸ್ತಾ ಇದೆ. ಸೊ ಈಗ ಒಂದು 20 ಮಿನಿಟ್ಸ್ ಮಾಡಿಬಿಡ್ತೀನಿ ಅಷ್ಟೇ ಎಕ್ಸಸೈಸು. ಅದಾದಮೇಲೆ ಇನ್ನೂ ಟಿಫನ್ ಸಹ ಮಾಡಿಲ್ಲ. ಟಿಫನ್ ಇನ್ನೂ ಏನು ಮಾಡಬೇಕು ಅಂತ ಕೂಡ ಡಿಸೈಡ್ ಮಾಡಿಲ್ಲ. ಎಕ್ಸಸೈಸ್ ಎಲ್ಲ ಮುಗಿಸಿದಾದ್ಮೇಲೆ ನೋಡೋಣ, ಏನಾದರೂ ಒಂದು ಮಾಡ್ತೀನಿ. ತಿಂಡಿನ ತರಕಾರಿ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೆ. ಕ್ಯಾರೆಟು, ಬೀನ್ಸು ಹಾಗೆ ಆಲೂಗಡ್ಡೆನ ಹಾಕ್ಕೊಂಡು ಮಾಡ್ಕೊಂಡಿದ್ದೆ. ಕ್ಯಾರೆಟು ಇಲ್ಲದೇ ಇದ್ದರೂ ಪರವಾಗಿಲ್ಲ, ಕ್ಯಾರೆಟು ಮತ್ತು ಬೀನ್ಸು ಇವೆರಡೂ ಇರಲೇಬೇಕು, ಹಂಗಾದ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಾಗೆ ಸೈಡಿಗೆ ಮಿಕ್ಚರ್ ಸಹ ಹಾಕ್ಕೊಂಡಿದ್ದೀನಿ. ಸೈಡ್ಗೆ ಏನೂ ಮಾಡಿರಲಿಲ್ಲ ಅಲ್ವಾ, ಹಂಗಾಗಿ ಸೈಡಿಗೆ ಬೋಂಡ ಅಥವಾ ಈರುಳ್ಳಿ ಪಕೋಡನ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಕೊಬ್ಬರಿ ಮಿಠಾಯಿ ಮಾಡಿದ್ದೆ ಅಲ್ವಾ, ಅದಿನ್ನೂ ಸ್ವಲ್ಪ ಒಂದು 3-4 ಪೀಸ್ ಹಂಗೇ ಇತ್ತು. ಮತ್ತು ಈಗ ನಮ್ಮ ಮನೆಯವ್ರಿಗೆ ಕೊಡ್ತಾಯಿದ್ದೆ ತಿನ್ನೋದಕ್ಕೆ. ಸ್ವೀಟು ಸ್ವಲ್ಪ ಜಾಸ್ತಿ ಆಗಿದೆ ಅಂತಲೇ ಅನ್ನಿಸ್ತಾ ಇತ್ತು, ಆದರೆ ಅವರು ಕರೆಕ್ಟಾಗಿದೆ ಅಂತ ಹೇಳ್ಬಿಟ್ಟು ತಿಂತಾಯಿದ್ರು. ಅವ್ರಿಗೆ ಸ್ವಲ್ಪ ಸ್ವೀಟ್ ಅಂದರೆ ಜಾಸ್ತಿ ಇಷ್ಟ ಅಲ್ವಾ, ಹಂಗಾಗಿ. ಚೆನ್ನಾಗಿತ್ತಾ ಕೊಬ್ಬರಿ ಮಿಠಾಯಿ? ಚೆನ್ನಾಗಿದೆ. ಸ್ವೀಟ್ ಸ್ವಲ್ಪ ಜಾಸ್ತಿ ಆಯ್ತಲ್ಲ? ಸ್ವೀಟು ಏನು ಜಾಸ್ತಿ ಏನಿಲ್ಲ, ಚೆನ್ನಾಗಿದೆ. ಆದರೆ ಒಬ್ಬೊಬ್ರು ನಿನಗೆ ಸ್ವೀಟ್ ಜಾಸ್ತಿ ಆಯಿತಾ? ನನಗೆ ಹಂಗೆ ಅನ್ನಿಸ್ತು. ನನಗೆ ಕರೆಕ್ಟ್ ಆಗಿದೆ. ಕೆಲವೊಂದು ಬಟ್ಟೆಗಳನ್ನ ಐರನ್ ಮಾಡ್ಕೊಳ್ಳೋದಿತ್ತು, ಐರನ್ ಮಾಡ್ಕೊಂಡಿರಲಿಲ್ಲ. ಹಂಗಾಗಿ ಇವತ್ತು ಐರನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಐರನ್ ಮಾಡೋದಕ್ಕೆಲ್ಲ ಬಟ್ಟೆನ ಹಾಕ್ಕೊಂಡಿದ್ದೀನಿ. ನಾನು ಕೆಳಗಡೆ ಚಾಪೆ ಹಾಕಿ ಬೆಡ್ಶೀಟ್ ಹಾಕಿ ಎಲ್ಲ ಏನು ಐರನ್ ಮಾಡ್ಕೊಳ್ಳೋದಿಲ್ಲ. ಈಗ ನಮ್ಮದು ಮಂಚ ಇದೆ ಅಲ್ವಾ, ಬೆಡ್ ಮೇಲೇ ಒಂದು ಬೆಡ್ಶೀಟು ಅಥವಾ ಅದ್ರ ಮೇಲ್ಗಡೆ ಒಂದು ಲುಂಗಿನ ಹಾಸ್ಬಿಟ್ಟು ಅದ್ರ ಮೇಲ್ಗಡೆನೇ ಮಾಡ್ಕೊತೀನಿ. ಸ್ವಿಚ್ ಬೋರ್ಡು ನಮಗೆ ಇದಕ್ಕೆ ಎತ್ತರ ಆಗುತ್ತೆ, ಹಂಗಾಗಿ. ಹಾಗೆಯೇ ಈ ಸೀರೆನ ತಗೊಂಡು ಮೋಸ್ಟ್ಲಿ 4-5 ವರ್ಷ ಆಗಿದೆ ಅಂದ್ಕೊತೀನಿ. ಆವಾಗ ಒಂದು ಸತಿ ಹಾಕ್ಕೊಂಡಿದ್ದು ಅಷ್ಟೇ, ಅದಾದಮೇಲೆ ಯೂಸೇ ಮಾಡಿರಲಿಲ್ಲ, ಹಂಗೆ ಬೀರಲ್ಲಿ ಇಟ್ಟಿರೋದು ಹಂಗೆ ಇತ್ತು. ಸೊ ಇವತ್ತು ತೊಗೊಂಡು ಎಲ್ಲ ವಾಶ್ ಮಾಡಿ ಒಣಗಾಕಿ ಅದಾದಮೇಲೆ ಈಗ ಐರನ್ ಮಾಡೋದಕ್ಕೆ ಹಾಕಿದ್ದೀನಿ. ಸೊ ನಾನು ಜಾಸ್ತಿ ಐರನ್ ಮಾಡೋದಿಲ್ಲ, ತುಂಬ ರೇರು. ಜಾಸ್ತಿ ನಮ್ಮ ಮನೆಯವರೇ ಐರನ್ ಮಾಡಿ ಕೊಡ್ತಾರೆ. ಸೊ ಇವತ್ತು ಅವರೇ ಮಾಡ್ತಾಯಿದ್ರು, ಹಂಗಾಗಿ ನಾನೇ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಟ್ಟೆಗಳು ಅವ್ರದ್ದು ಮತ್ತು ಅವ್ರದ್ದು ಐರನ್ ಮಾಡೋದಿತ್ತು. ಹಾಗೆ ನಂದು ಕೂಡ ಸ್ವಲ್ಪ ಇತ್ತು, ಹಂಗಾಗಿ ಅವರೇ ಮಾಡ್ತಾಯಿದ್ರು. ಮತ್ತು ಇದ್ರ ಬ್ಲೌಸು ಕೂಡ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅಷ್ಟು ಗ್ರ್ಯಾಂಡಾಗೇನು ಸ್ಟಿಚ್ ಮಾಡಿಲ್ಲ, ಸಿಂಪಲ್ಲಾಗಿಯೇ ಇದೆ. ಅದೇ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಹಾಗೆಯೇ ಇವತ್ತು ಕರೆಂಟು ಹಗಲೆಲ್ಲ ಹೋಗಿ ಬರ್ತಾ ಇತ್ತು. ಮತ್ತು ಕರೆಂಟ್ ಹೋಗ್ಬಿಟ್ರೆ ಇವತ್ತು ಮೊಳಕೆ ಕಾಳು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ, ಮಸಾಲೆ ಸಾರು. ರುಬ್ಕೊಳ್ಳೋದಕ್ಕೆ ಆಗೋದಿಲ್ಲ ಮತ್ತು ಕರೆಂಟ್ ಹೋಗ್ಬಿಟ್ರೆ ಅಂತ ಹೇಳ್ಬಿಟ್ಟು ಇವಾಗ ಇವತ್ತು 6 ಗಂಟೆ 6:30 ಆಗಿದೆ ಅನಿಸುತ್ತೆ. ಇವಾಗ ಅಡುಗೆ ಮಾಡೋದಕ್ಕೆ ಬಂದಿದ್ದೀನಿ ಕಿಚನ್ ರೂಮ್ಗೆ.
ಮೊಳಕೆ ಕಾಳು ಮೊಳಕೆ ಜಾಸ್ತಿ ಬಂದವು ಅಂದರೆ ಸಾಂಬಾರು ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಸ್ವಲ್ಪ ಸ್ವೀಟು ಅನ್ನೋ ಥರ ಇರುತ್ತೆ. ಅದೇ ಒಂದು ಸ್ವಲ್ಪ ಲೈಟಾಗಿ ಮೊಳಕೆ ಬಂದಿರೋದನ್ನ ಸಾಂಬಾರು ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. ನಾನು ಸಹ ಜಾಸ್ತಿ ಮೊಳಕೆ ಬಂದಾಗ ಟ್ರೈ ಮಾಡಿ ನೋಡಿದ್ದೀನಿ, ಹಾಗೆ ಕಮ್ಮಿ ಮೊಳಕೆ ಬಂದಿರೋದನ್ನು ಟ್ರೈ ಮಾಡಿ ನೋಡಿದ್ದೀನಿ. ಎರಡಕ್ಕೂ ಟೇಸ್ಟು ಡಿಫ್ರೆಂಟ್ ಇರುತ್ತೆ. ಸ್ವಲ್ಪ ಮೊಳಕೆ ಬಂದ್ರೇ ಸ್ವಲ್ಪ ಚೆನ್ನಾಗಿದೆ ಅನ್ನೋ ಥರ ಇರುತ್ತೆ. ಮೊಳಕೆ ಜಾಸ್ತಿ ಬಂತು ಅಂದರೆ ಸ್ವೀಟ್ ಅನ್ನೋ ಥರನೇ ಇರುತ್ತೆ ಸಾಂಬಾರು, ಜಾಸ್ತಿ ಊಟ ಮಾಡೋದಕ್ಕೂ ಆಗೋದಿಲ್ಲ, ಹಂಗಿರುತ್ತೆ. ಸೊ ಇವತ್ತು ಏನೋ ಜಾಸ್ತಿ ಏನು ಬಂದಿಲ್ಲ, ಸ್ವಲ್ಪನೇ ಬಂದಿತ್ತು ಮೊಳಕೆ, ಒಂದು ಮೀಡಿಯಮ್ ಆಗಿ ಅನ್ನೋ ಥರ. ಸೊ ಈಗ ಮಸಾಲೆಗೆ ರುಬ್ಕೊಳ್ಳೋದಕ್ಕೆಲ್ಲ ಕಟ್ ಮಾಡ್ಕೊತಾ ಇದ್ದೆ. ಈರುಳ್ಳಿ ಹಾಗೆ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಕೂಡ, ಒಂದು ಗೆಡ್ಡೆ ಬೆಳ್ಳುಳ್ಳಿ ಕೂಡ ಸೋಸಿ ಇಟ್ಕೊಂಡಿದ್ದೀನಿ. ಹಾಗೆ ನೋಡಿ ಮೊಳಕೆ ಇಷ್ಟು ಬಂದಿದೆ. ಈ ಮೊಳಕೆ ಕಾಳು ಹೆಂಗೆ ಅಂದರೆ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ವಿ ಅಂದರೂ ಕೂಡ ಅದರಲ್ಲಿ ಒಂದಾದರೂ ಕಲ್ಲು ಉಳ್ಕೊಂಡಿರುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಈ ಥರ ನೀರು ಹಾಕಿ ಎಲ್ಲ ತೊಳೆದ್ಬಿಟ್ಟು ಮೇಲ್ಗಡೆನೇ ತೊಗೊತೀನಿ, ಕಲ್ಲಿದ್ದರೆ ಕೆಳಗಡೆ ಎಲ್ಲ ತಳಕ್ಕೆ ಕೂತ್ಕೊಂಡ್ಬಿಡ್ತವೆ ಅಂತ ಹೇಳ್ಬಿಟ್ಟು. ಈಗ ಟೊಮೊಟೊ, ಈರುಳ್ಳಿ ಹಾಗೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 ಹಿಡಿಯುವಷ್ಟು ಕೊಬ್ಬರಿ ತುರಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 2 ಹಿಡಿಯುವಷ್ಟು ಕಡಲೆಬೀಜನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಖಾರದ ಪುಡಿ, ಹಾಗೆ 1.5 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಗ್ಗರಣೆಗೆ ನಾರ್ಮಲಾಗಿ ಆಯಿಲು, ಹಾಗೆ 1 ಸ್ಪೂನಷ್ಟು ಸಾಸಿವೆ, ಹಾಗೆ 2 ಹಸ್ಲಷ್ಟು ಕರಿಬೇವಿನ ಸೊಪ್ಪು, 2 ಸ್ವಲ್ಪ ಚಟಪಟ ಅಂತ ಸಿಡ್ದಾಗಿದ್ದ ನಂತರ ಹಾಗೆ 2 ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಅದು ಸಹ ಫ್ರೈ ಆಗಿದ್ದ ನಂತರ ಆಲೂಗಡ್ಡೆ ಮತ್ತು ಮೊಳಕೆ ಕಾಳನ್ನ ಸೇರಿಸ್ಕೊಂಡಿದ್ದೀನಿ. ನಾನು ಮೊಳಕೆ ಕಾಳನ್ನ ಒಂದು ಅರ್ಧದಷ್ಟು ಸೇರಿಸ್ಕೊಂಡಿದ್ದೀನಿ, ಇನ್ನು ಮಿಕ್ಕಿದ್ದನ್ನು ಎತ್ತಿಟ್ಟಿದ್ದೀನಿ. ಇನ್ನೊಂದು ಟೈಮ್ಗೆ ಏನಾದರೂ ಪಲ್ಯ ಆ ಥರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಮೊಳಕೆ ಕಾಳು ಜೊತೆಗೆ ಆಲೂಗಡ್ಡೆ ಸಹ ಸೇರಿಸ್ಕೊಂಡಿದ್ದೀನಿ ಅಲ್ವಾ, ಸೊ ಹಂಗಾಗಿ ಇಬ್ಬರಿಗೆ ಆಗಿರೋದ್ರಿಂದ ಇಷ್ಟು ಸಾಕಾಗುತ್ತೆ. ಸೊ ಇದನ್ನು ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಮಾಡಿಕೊಂಡು ಹಸಿ ಸ್ಮೆಲ್ ಒಂಚೂರೆಲ್ಲ ಹೋಗಿದೆ ಅಂತ ಅನಿಸಿದ ಮೇಲೆ ರುಬ್ಕೊಂಡಿರೋ ಮಸಾಲೆ ಏನಿತ್ತು ಅದು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಹಾಕ್ಕೊಂಡು ಸ್ವಲ್ಪ ಹಂಗೆ ಬಿಸಿ ಮಾಡ್ಕೊಳ್ಳೋಣ. ಒಂದು ಕುದಿ ಬಂದಮೇಲೆ ಲೈಟಾಗಿ ನೀರು ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊತೀನಿ. ಜಾಸ್ತಿ ತೆಳುವಾಗಿ ಮಾಡ್ಕೊಳ್ಳೋದಿಲ್ಲ, ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತೀನಿ. ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ಒಂದು 2 ವಿಸಿಲ್ನ ಹಾಕಿಸ್ಕೊತೀನಿ, ಅಷ್ಟರೊಳಗೆ ಚೆನ್ನಾಗಿ ಬೆಂದಿರುತ್ತೆ. ಹಾಗೆಯೇ ಈ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ವೀಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.